ನೀವು ಕೇಳ್ತಿರುವಾಗಲೇ ನಾನು ಹಿಂದಿನಕ್ಕೆಲ್ಲ ಯಾವಾಗಲೋ ಹೇಳ್ಬಿಟ್ಟು ಏನೇನೋ ಆಗೋಗ್ಬಿಟ್ಟಿದ್ದೀನಿ ಅಲ್ಲಿ. ಬಟ್ ಆದರೂ ಈಗ ಪ್ರಸ್ತುತವಾಗಿ ಈ ಅಸೋಸಿಯೇಟ್ ಸಿನಿಮಾಗಳೆಲ್ಲ ಹೇಳ್ಕೊಂಡು ಬಂದಾಗ ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಆದಮೇಲೆ ಒಬ್ಬ ಈ ಗ್ರೇಡಲ್ಲಿ ಇರೋನಿಗೆ ಆಸೆ ಏನು ಅಂದರೆ ಡೈರೆಕ್ಟ್ರ್ ಆಗಬೇಕು ಅಂತ, ತಾನೊಬ್ಬ ನಿರ್ದೇಶಕ ಆಗಬೇಕು, ತಾನೊಬ್ಬ ದಿಗ್ದರ್ಶಕ ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಬಟ್ ಒಂದು ನಾನು ನಿಮ್ಮ ಎದುರುಗಡೆ ಕೂತಿದ್ದೀನಿ, ಇನ್ನು ಸುಳ್ಳು ಹೇಳಲ್ಲ, ಏನಿಲ್ಲ. ಇದನ್ನು ಆ ನಿರ್ದೇಶಕ ಆಗಬೇಕು, ಡೈರೆಕ್ಟ್ರ್ ಆಗಬೇಕು ಅಂತ ಯಾವತ್ತೂ ಒಬ್ಬರ ಹತ್ರನೂ ಮನಸ್ಸು ಬಿಚ್ಚಿ ಕೇಳ್ದವನಲ್ಲ, ಅವಕಾಶ ಕೊಡಿ ಅಂತಲೂ ಕೇಳ್ದವನಲ್ಲ ನಾನು. ಯಾಕೆಂದರೆ ಅವ್ರು ಕೊಡ್ತಾರೋ ಬಿಡ್ತಾರೋ, ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕೇ ಹೊರತು ನಾನೇ ಹೇಳಿದ್ರೆ ಕೊಡ್ತಾರೋ ಬಿಡ್ತಾರೋ ಅಂತ ನಾನು ಯಾರನ್ನೂ ಕೇಳ್ತಾ ಇರಲಿಲ್ಲ. ಹೀಗೆ ನಾನು 20 ಚಿತ್ರಗಳ ಸಹ ನಿರ್ದೇಶಕನದ ಪಯಣ ಇದೆಯಲ್ಲ, ಅದೇನೇ ನನಗೆ ಒಂದು ದೊಡ್ಡ ಬುನಾದಿ, ಒಂದು ಫೌಂಡೇಶನ್ ಸ್ಟೋನ್. ಇವನೊಬ್ಬ ನಿರ್ದೇಶಕನಾಗಬಹುದು ಅನ್ನೋದನ್ನು ನಾನು ಕಂಡುಕೊಂಡಿಲ್ಲ, ನಾನು ಸುಳ್ಳು ಹೇಳಲ್ಲ, ನಾನು ಅಂದ್ಕೊಂಡೂ ಇರಲಿಲ್ಲ. ಅದು ಹಾಕ್ಕೊಡ್ತು ಆ 20 ಚಿತ್ರಗಳು. ಈ ಭಕ್ತ ಕುಂಬಾರ, ಬಬ್ರುವಾನ ಇವೆಲ್ಲ ವರ್ಕ್ ಮಾಡಿದಾಗ ರಾಜ್ಕುಮಾರ್ ಜೊತೆ ನಾನು ಹೇಳಿದೆ 12 ಚಿತ್ರಗಳಿಗೆ ಕೆಲಸ ಮಾಡಿದ್ದೀನಿ ಅಂತ. 12 ಚಿತ್ರಗಳಲ್ಲೂ ಕೂಡ ನನ್ನ ವ್ಯಕ್ತಿತ್ವ ನೋಡಿದ್ದಾರೆ ಅವರು, ನನ್ನ ಗುಣ ನೋಡಿದ್ದಾರೆ, ನಾನು ಹೇಗೆ ಅಂತ ಗೊತ್ತು ನೋಡಿದ್ದಾರೆ. ಹೆಚ್ಚು ಕಮ್ಮಿ ಹೇಳೋದಾದರೆ ಅಣ್ಣವರಲ್ಲಿ ಏನು ಗುಣಗಳಿದೆಯೋ, ನಡತೆಗಳಿದೆಯೋ ಅವೆಲ್ಲನೂ ಕಾಪಿ ಹೊಡೆದಿದ್ದೀನಿ ನಾನು. ಯಾಕೆಂದರೆ ಬಹಳ ಒಳ್ಳೆಯ ಗುಣಗಳಿದೆ. ಯಾರನ್ನ ಕಂಡ್ರೂ ಕೂಡ ಮರ್ಯಾದೆ ಕೊಡಿ ಸರ್, ಮರ್ಯಾದೆ ಸಿಗುತ್ತೆ. ನೀವು ಕೊಡಲಿಲ್ಲ ಅಂದರೆ ನಿಮಗೆ ಸಿಗಲ್ಲ. ನಾವು ಹಿಂದೆ ಹೋಗ್ತಿದ್ದಂಗೆ ನಮ್ಮನ್ನು ಬೈತಾ ಇರ್ತಾರೆ. ಸೊ ಆ ಥರ ಅವರ ನಡೆ ನುಡಿ, ಆಮೇಲೆ ಡೈಲಾಗ್ ಹೇಳುವಾಗ ಲುಕ್ಕುಗಳು ಇದ್ದು, ಆ ಕಣ್ಣಿನ ಚಮತ್ಕಾರ, ಇವುಗಳೆಲ್ಲನೂ ಕೂಡ ಅವ್ರನ್ನ ಭಾಳ ಹತ್ತಿರದಲ್ಲಿ ನೋಡಿ ಕಲ್ತ್ಕೊಂಡವನು ನಾನು. ಹೇಳ್ದಲ್ಲ, ಕಾಪಿ ಹೊಡೆದಿದ್ದೀನಿ ಅಂತ, ಅಚ್ಚುಕಟ್ಟಾಗಿ ಕಾಪಿ ಹೊಡೆದಿದ್ದೀನಿ. ಆದ್ದರಿಂದ ಅವ್ರಿಗೆ ಈ ಥರ ನಮ್ಮ ದ್ವಾರಕೀಶ್ ಕೇಳಿದ್ರು. ನಮ್ಮ ದ್ವಾರಕೀಶ್ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಅಣ್ಣ ಅಥವಾ ನಮ್ಮ ಸೋದರತ್ತೆ ಮಗ. ನಾನು ಇಂಡಿಪೆಂಡೆಂಟಾಗಿ ಬರೋಕ್ಕೆ, ನಾನು ಮದುವೆ ಮಾಡ್ಕೊಂಡು ನಾನು ಇಂಡಿಪೆಂಡೆಂಟಾಗಿ ಜೀವನ ಪ್ರಾರಂಭ ಮಾಡಬೇಕಾದಾಗ ಆ ಟೈಮಲ್ಲಿ ನನಗೊಂದು ಒಳ್ಳೆಯ ಚಿತ್ರಕ್ಕೆ ಅವಕಾಶ ಕೊಟ್ಟರು, ಮೇಯರ್ ಮುತ್ತಣ್ಣ ಅಂತ. ಆವಾಗ ನಾನು ಇಂಡಿಪೆಂಡೆಂಟ್ ಜೀವನ, ಒಂದು ಕೈ ತುಂಬ ಸಂಬಳ ಆವಾಗ ನೋಡ್ತಾ ಇದ್ದೆ. ಇಲ್ಲಿ ಒಂದು ನಮ್ಮದೇ ಸ್ವಂತ ಕಂಪನಿ ಬೇರೆ, ಅದನ್ನು ನೋಡ್ಕೋಬೇಕಾಗಿತ್ತು. ಸೊ ಅಲ್ಲಿಂದ ಒಂದು ಮಾನಸಿಕವಾದ ಸ್ಥೈರ್ಯ ಮೇಯರ್ ಮುತ್ತಣ್ಣದಲ್ಲಿ ಸಿಕ್ತು. ಒಂದು ಇಂಡಿಪೆಂಡೆಂಟ್ ಮದುವೆ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ಮದುವೆ ಆಗಿತ್ತು. ಸೊ ಇಷ್ಟೆಲ್ಲ ಆಗಿದ್ದಾಗ ಅವ್ನು ನಾನು ಒಂದು ಸತಿ ಕೇಳ್ದೆ, ಈ ಕೌಬಾಯ್ ಕುಳ್ಳನೋ ಏನೋ ಮಾಡುವಾಗ, ನೀ ಯಾಕೋ ಈ ಪಿಕ್ಚರ್ ಡೈರೆಕ್ಟ್ ಮಾಡಬಾರ್ದು ಅಂತ.